ಇವತ್ತು ಮಿಡ್ ವೀಕ್ ಎಲಿಮಿನೇಷನ್ ಸ್ಟಾರ್ಟ್ ಆಯಿತು ವೀಕ್ಷಕರೇ. ಕೊನೆಗೂ ಹನುಮಂತ್ ಅವರು ಔಟ್ ಆಗಿದ್ದಾರೆ. ಬನ್ನಿ ನೋಡ್ಕೊಂಬರೋಣ. ಇದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರೇ. ಸ್ನೇಹಿತರೆ, ಬಿಗ್ ಬಾಸ್ ಮನೆಯಲ್ಲಿ ಒಂದು ಹೊಸದೊಂದು ಟೆಸ್ಟ್ ಕೂಡ ಕೊಡ್ತಾ ಇದ್ದಾರೆ. ಆದರೆ ಶನಿವಾರ ಭಾನುವಾರ ಬಂದರೆ ಸ್ಪರ್ಧಿಗಳಿಗೆ ಒಂದು ಶಾಕ್ ಆಗಿರ್ಬೋದು, ಹಾಗೆ ವೀಕ್ಷಕರಿಗೆ ಖುಷಿ. ಸೊ ಆದರೆ ಈ ಬಿಗ್ ಬಾಸ್ ಮನೆಯಲ್ಲಿ ಇವತ್ತು ಮಿಡ್ ವೀಕ್ ಎಲಿಮಿನೇಷನ್ ಕೂಡ ನಡೀತಾ ಇದೆ. ಸೊ ಮಿಡ್ ವೀಕ್ ಎಲಿಮಿನೇಷನ್ಗೆ ಹನುಮಂತ ಅವರನ್ನ ಇದೀಗ ಬಿಗ್ ಬಾಸ್ ಮನೆಯಿಂದ ಆಚೆ ಕಳಿಸಲಾಗಿದೆ ವೀಕ್ಷಕರೇ. ಹೌದು, ಬಿಗ್ ಬಾಸ್ ಮನೆಯಿಂದ ಸ್ಪರ್ಧಿಗಳು ಹನುಮಂತನ ಟಾರ್ಗೆಟ್ ಮಾಡಿ ಇವತ್ತು ಆಚೆ ಕಳಿಸಲಾಗಿದೆ. ಯಾಕಪ್ಪ ಅಂದ್ರೆ ಹನುಮಂತು ಬಹಳ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಕೂಡ ಹೌದು. ಬಿಗ್ ಬಾಸ್ ಮನೆಯಲ್ಲಿ ಅವರು ಕೊಡುವ ಕ್ಲಾರಿಟಿಗೆ ಇವರು ಯಾರು ಕೂಡ ಒಂದು ಕ್ಲಾರಿಟಿಯನ್ನ ಸರಿಯಾಗಿ ಕೊಡೋದಿಲ್ಲ, ಕಾರಣವನ್ನ ರೀಸನ್ಗಳನ್ನ ಕೊಡೋದಿಲ್ಲ. ಹಾಗಾಗಿ ಹನುಮಂತು ಇದ್ರೆ ನಾವು ಸೋಲೋದು ಖಚಿತ ಅಂತ ಉಳಿದ ಸ್ಪರ್ಧಿಗಳು ಹನುಮಂತನನ್ನ ಟಾರ್ಗೆಟ್ ಮಾಡಿ ಇವತ್ತು ಬಿಗ್ ಬಾಸ್ ಮನೆಯಿಂದ ಆಚೆ ಕಳಿಸಲಾಗಿದ್ದ. ಹೌದು, ಬಿಗ್ ಬಾಸ್ ಮನೆಗೆ ಬಂದಂತಹ ವೈಲ್ಡ್ ಕಾರ್ಡ್ ಸ್ಪರ್ಧಿ ಹನುಮಂತು ಮೊದಲ ಬಾರಿಗೆ ಕ್ಯಾಪ್ಟನ್ ಪಟ್ಟವನ್ನ ಬಿಗ್ ಬಾಸ್ ನೀಡುತ್ತಾರೆ. ಈ ಒಂದು ಬಿಗ್ ಬಾಸ್ ನ ಕ್ಯಾಪ್ಟನ್ಸಿ ಆಗಿದ್ದಂತಹ ಹನುಮಂತ ಬಹಳ ಅಚ್ಚುಕಟ್ಟಾಗಿ ಕ್ಯಾಪ್ಟನ್ಸಿ ಪಟ್ಟವನ್ನು ಅಲಂಕರಿಸಿ ಕ್ಯಾಪ್ಟನ್ಸಿಯ ಒಂದು ನಿಯಮವನ್ನ ಹಾಗೂ ಅದರ ಒಂದು ಘನತೆ ಗೌರವವನ್ನು ಕಾಪಾಡಿದ್ದಾರೆ. ಅದಾದ ಬಳಿಕ ಕಿಚ್ಚ ಸುದೀಪ್ ಅವರು ಬಂದಂತ ತಕ್ಷಣದಲ್ಲಿ ಸ್ವತಃ ಫ್ರೆಂಡ್ಸ್ ಜೊತೆ ಇರುವಂತಹ ಧನರಾಜ್ ಅವರನ್ನ ನಾಮಿನೇಟ್ ಮಾಡ್ತಾರೆ. ಇದು ಅವರು ಕೊಟ್ಟಂತಹ ಉತ್ತರ ನಿಯಮದ ಹಂಗಿದೆ ಅಂತ ಇದೀಗ ಉತ್ತರವನ್ನ ಕೊಡ್ತಾರೆ. ಎಷ್ಟೇ ಫ್ರೆಂಡ್ಶಿಪ್ ಇದ್ರೂ ನಿಯಮಕ್ಕೆ ಅನುಸಾರವಾಗಿ ಅವರು ಆಟ ಆಡಲೇಬೇಕು, ಹಾಗಾಗಿ ಅವರಿಗೆ ನಾಮಿನೇಟ್ ಮಾಡಿದ್ದೇನೆ ಅನ್ನುವ ಮಾತಿಗೆ ಕಿಚ್ಚ ಸುದೀಪ್ ಆ ವಾರ ಹೊತ್ತು ಹನುಮಂತನಿಗೆ ಕಿಚ್ಚನ ಚಪ್ಪಳೆಯನ್ನು ಕೊಟ್ಟಿದ್ರು. ಇವತ್ತು ಹನುಮಂತ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಆಗಿ ಬಹಳ ಟಾಸ್ಕ್ಗಳಲ್ಲಿ ಉತ್ತಮ ಸ್ಪರ್ಧಿಯಾಗಿ ಆಟವನ್ನು ಆಡ್ತಾ ಇದ್ದಾರೆ. ಇದನ್ನು ಸಹಿಸಿಕೊಳ್ಳಲಾಗದೆ ಹಲವಾರು ಸ್ಪರ್ಧಿಗಳು ಆತನ ಮೇಲೆ ಇಲ್ಲ ಸಲ್ಲದ ಆರೋಪವನ್ನು ಮಾಡಿ ಆತನಿಗೆ ಟಾರ್ಗೆಟ್ ಮಾಡಿದ್ದಾರೆ ಅನ್ನುವ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಆದರೆ ಇವತ್ತು ಮಿಡ್ ವೀಕ್ ಎಲಿಮಿನೇಷನ್ಗೆ ಹನುಮಂತ ಆಚೆ ಬಂದಿದ್ದಾರೆ ವೀಕ್ಷಕರ. ಇದರ ಬಗ್ಗೆ ನಿಮ್ಮ ಅನಿಸಿಕೆ ನಾನು ತಿಳಿಸಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ ವೀಕ್ಷಕರೇ. ಥ್ಯಾಂಕ್ ಯು.